ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್. ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಬೆಲ್ ಐಕಾನ್ ಒತ್ತಿದ್ರೆ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಜಾ ಸಾಬ್. ಸ್ನೇಹಿತರೆ, ಪಾನ್ ಕಾರ್ಡ್ ವಿಷಯದಲ್ಲಿ ಸಾಕಷ್ಟು ಜನ ವಿಎಲ್ಇಗಳು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಹಲವಾರು ಥರ್ಡ್ ಪಾರ್ಟಿ ಏಜೆನ್ಸಿಗಳಲ್ಲಿ, ಹಲವಾರು ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲಿ ಹಾಕಿ ತಾವು ಹಣವನ್ನು ಅಲ್ಲದೆ ಕಸ್ಟಮರ್ ಡಾಟಾವನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ವಿಷಯನ ಮನಗೊಂಡಂತ ನಮ್ಮ CSC ಲಾಗಿನ್ ನಲ್ಲಿ NSDL ನ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದನ್ನ ಲೈವ್ ಮಾಡಿದೆ. ಈ ಮುಂಚೆ ಕೂಡ ಇತ್ತು, ಬಟ್ ಅಂದ್ರೆ ಅಲ್ಲಿ ಸಾಕಷ್ಟು ಗೊಂದಲಗಳಿದ್ದು. ಆ ಗೊಂದಲಗಳನ್ನೆಲ್ಲ ನಿವಾರಿಸಿ ಈಗ ತುಂಬಾ ಅದ್ಭುತವಾದಂತ ಸೈಟ್ ಅನ್ನ ನಮಗೆ ಒದಗಿಸಿದೆ. ನಾವು ಇವತ್ತು ಆ ಒಂದು ಸೈಟ್ ನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ನಮ್ಮ CSC ಲಾಗಿನ್ ಪೇಜ್ ವೆಬ್ಸೈಟ್ ಡ್ಯಾಶ್ ಬೋರ್ಡ್ ನಲ್ಲಿ ನೀವು ಜಸ್ಟ್ NSDL ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ NSDL ಪ್ಯಾನ್ ಕಾರ್ಡ್ ನ ಒಂದು ಹೊಸ ವೆಬ್ಸೈಟ್ ಓಪನ್ ಆಗುತ್ತೆ, ಪ್ರೋಟೀನ್ದು. ಇದನ್ನ ನಾವು ಈ ತರ ಓಪನ್ ಆದ್ಮೇಲೆ ಇಲ್ಲಿ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಓಪನ್ ಆಗ ಫಸ್ಟ್ ಅದು ನೀವು ಒಂದು CSC ಲಾಗಿನ್ ಅನ್ನು ಮಾಡ್ಕೋಬೇಕು. ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿದ್ಮೇಲೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೊಸ ಅಪ್ಲಿಕೇಶನ್ಸ್, ಇಲ್ಲಿ ಕರೆಕ್ಷನ್ ಅಂದ್ರೆ ತಿದ್ದುಪಡಿ, ಅಕಸ್ಮಾತ್ ಇಲ್ಲಿ ಆಗೇನ ಅರ್ಧ ಕುಳಿದ ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಅಲ್ಲಿ ಇರುತ್ತೆ. ಇಲ್ಲಿ ನೀವು ಟ್ರಾನ್ಸಾಕ್ಷನ್ ಡೀಟೇಲ್ಸ್. ನಾವೀಗ ಹೊಸ ಅಪ್ಲಿಕೇಶನ್ ಒಂದು KYC ಬೇಸ್ಡ್ ಅಂದ್ರೆ ಇದು ಕೇವಲ 2 ತಾಸಿನಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಸಿಗುತ್ತೆ, ಸಾಫ್ಟ್ ಕಾಪಿ. ಒಂದು 1 ವೀಕ್ ಅಲ್ಲಿ ನಿಮಗೆ ಹಾರ್ಡ್ ಕಾಪಿ ಕೂಡ ಬರುತ್ತೆ. ಈಗ ನಾವು ಇವತ್ತು ಅದನ್ನೇ ಫಸ್ಟ್ ಆಗಿ ಮೊದಲನೇ ಹಂತದಲ್ಲಿ ಈ ಸೇವೆಯನ್ನ KYC ಥ್ರೂ ಮಾಡೋದನ್ನ ಕಲಿಸ್ತಾ ಇದೀವಿ. ಬನ್ನಿ, ಈಗ ಪ್ಯಾನ್ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ನೇಮ್ ಆಸ್ ಆಧಾರ್ ಹಾಕ್ತಿವಿ. ಇಲ್ಲಿ ಫಿಸಿಕಲ್ ಪ್ಯಾನ್ ಕಾರ್ಡ್ ಹಾಕಬೇಕು. ಮತ್ತೆ ನೀವು KYC ಥ್ರೂ ಹಾಕಿದ್ರೆ ಓನ್ಲಿ ಆ ಸಾಫ್ಟ್ ಕಾಪಿ ಒಂದೇ ಬರುತ್ತೆ. ಫಿಸಿಕಲ್ ಹಾಕಿದ್ರೆ ಫಿಸಿಕಲ್ ಪ್ಯಾನ್ 2 ಹಾಕಿದ್ರೆ ನಿಮ್ಗೆ ಮೇಲಿಗೆ ಒಂದು ಬರುತ್ತೆ, ಮತ್ತೆ ಮನೆಗೂ ಕೂಡ ಒಂದು ಸಾಫ್ಟ್ ಕಾಪಿ ಒರಿಜಿನಲ್ ಕಾಪಿ ನಿಮ್ಗೆ ಪೋಸ್ಟ್ಗೆ ಬರುತ್ತೆ. ಈಗ ಕಸ್ಟಮರ್ ನೇಮ್ ಆಧಾರ್ ಕಾರ್ಡ್ ಹೇಗಿದೆ ಆ ರೀತಿ ಹಾಕಿ. ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ಇನಿಷಿಯಲ್ಸ್ ಇದ್ದೆ KYC ನಲ್ಲಿ ಮಾಡಕ್ ಬರಲ್ಲ, ಮತ್ತೆ ಯಾರು ಟ್ರೈ ಮಾಡಕ್ ಹೋಗಬೇಡಿ. ಫುಲ್ ನೇಮ್ ಇರಬೇಕು. ಫುಲ್ ನೇಮ್ ಇದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಈಗ ನಾವು ಕಸ್ಟಮರ್ ಮೊಬೈಲ್ ನಂಬರ್ ಮತ್ತು ಮೇಲ್ ID ನ ಇಲ್ಲಿ ಹಾಕ್ತಿವಿ. ಹಾಕಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ನಮಗೆ ಒಂದು ಕನ್ಫರ್ಮೇಶನ್ ಪೇಜ್ ಬರುತ್ತೆ. ಈ ಕನ್ಫರ್ಮೇಶನ್ ಪೇಜ್ ನಲ್ಲಿ ಎಲ್ಲ ನಾವು ಒಂದ್ಸಲಿ ಕನ್ಫರ್ಮ್ ಮಾಡಿಕೊಂಡು 107 ರೂಪಾಯಿ ಒಂದು ಫೀಸ್ ಏನಿದೆ ಅದು ತೋರಿಸುತ್ತೆ. ಅದಾದ್ಮೇಲೆ ಈಗ ನೀವು ಇಲ್ಲಿ ರಿಜಿಸ್ಟರ್ ಫಸ್ಟ್ ಟೈಮ್ ಮಾಡೋರಾದ್ರೆ ರಿಜಿಸ್ಟರ್ ಮಾಡಬೇಕು. ನಾವು ಆಲ್ರೆಡಿ ರಿಜಿಸ್ಟರ್ ಮಾಡಿದೀವಿ, ಹಾಗಾಗಿ ಡೈರೆಕ್ಟ್ ಆಗಿ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಅನ್ನೋದನ್ನ ಮಾಡ್ಕೋತೀವಿ. ಫಸ್ಟ್ ಟೈಮ್ ಮಾಡೋರು ಕಂಪಲ್ಸರಿ ರಿಜಿಸ್ಟರ್ ಮಾಡಬೇಕು. ಜಸ್ಟ್ ಏನಿಲ್ಲ, ನಿಮ್ಮ ಬೇಸಿಕ್ ಡೀಟೇಲ್ಸ್ ಇರುತ್ತೆ, ಅದನ್ನೆಲ್ಲವನ್ನ ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕು. ಈಗ ನಾವು ಮೊಬೈಲ್ ನಂಬರ್ ಅನ್ನು ಹಾಕಿದೀವಿ. ನಮ್ಗೆ ಈಗ OTP ಬರೋದಿದೆ. OTP ಬಂದ ತಕ್ಷಣ ನಾವೀಗ ಮುಂದಿನ ಹಂತವನ್ನ ಸ್ಟಾರ್ಟ್ ಮಾಡ್ತೀವಿ. ಈಗ ನೋಡಿ, OTP ಬಂತು ನಮಗೆ. OTP ಹಾಕ್ತಾ ಇದೀವಿ. OTP ಹಾಕಿ ಲಾಗಿನ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ ಲಾಗಿನ್ ಆದ್ಮೇಲೆ ನಿಮ್ಗೆ 12 ನಂಬರ್ ಅದು ಹಾಕಿದ್ಮೇಲೆ ಇಲ್ಲಿ ಶ್ರೀಮತಿ ಏನಿದೆ ಅದನ್ನ ಹಾಕಿ ಅವರ ಒಂದು ಫಸ್ಟ್ ನೇಮ್ ಲಾಸ್ಟ್ ನೇಮ್. ಇಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅನ್ನ ಕರೆಕ್ಟ್ ಆಗಿ ಹಾಕ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಮೂವ್ ಆಗಲ್ಲ. ಇಲ್ಲಿ ನೋಡಿ, ಮುಮ್ತಾಜ್ ಬೇಗಮ್ ಅಂತಿತ್ತು. ಬೇಗಮ್ ಅನ್ನೋದು ಲಾಸ್ಟ್ ನೇಮು, ಮುಮ್ತಾಜ್ ಅನ್ನೋದು ಫಸ್ಟ್ ನೇಮು. ನೆಕ್ಸ್ಟ್ ಅವರ ಒಂದು ಡೇಟ್ ಆಫ್ ಬರ್ತ್, ಇಲ್ಲಿ ಮೇಲ್ ಫಿಮೇಲ್. ಇಲ್ಲಿ ಕನ್ಸೆಂಟ್ ಇದೆ, ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮತ್ತೊಂದ್ಸಲ ವೆರಿಫಿಕೇಶನ್ ತೋರಿಸುತ್ತೆ. ನೆಕ್ಸ್ಟ್ ಮಾಡಿ ನೀವು ಇಲ್ಲಿದ್ದ. ಇಲ್ಲಾದ್ಮೇಲೆ ಇಲ್ಲಿ ನೋ ಮಾಡಬೇಕು. ಸಿಂಗಲ್ ಮದರ್ ನೇಮ್ ಓನ್ಲಿ ಇತ್ತು ಅಂದ್ರೆ ಅಲ್ಲಿ ಎಸ್ ಮಾಡಿ ಓನ್ಲಿ ಮದರ್ ನೇಮ್ ಮಾತ್ರ ಹಾಕ್ಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ನೋ ಮಾಡಿ ಫಾದರ್ ನೇಮ್ ಅದನ್ನ ಹಾಕ್ಬೇಕು. ಎರಡು ಸಲ ಫಾದರ್ ನೇಮ್ ಅನ್ನ ಹಾಕ್ಬೇಕಾಗುತ್ತೆ. ಫಸ್ಟ್ ನೇಮ್ ಲಾಸ್ಟ್ ನೇಮ್. ಓನ್ಲಿ ಸಿಂಗಲ್ ನೇಮ್ ಇದ್ರೆ ಅದು ಲಾಸ್ಟ್ ನೇಮ್ ನಲ್ಲಿ ಮಾತ್ರ ಹಾಕಿ. ಇಲ್ಲಿ ಫಾದರ್ ನೇಮ್ ಅದನ್ನ ಟಿಕ್ ಇರುತ್ತೆ ಆಟೋಮೆಟಿಕ್ಲಿ, ಅದು ಹಂಗೆ ಇರಲಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇನ್ಕಮ್ ಸೋರ್ಸ್. ಇಲ್ಲಿ ಯಾವಾಗಲೂ ಫಿಸಿಕಲ್ ಪ್ಯಾನ್ ರೆಕಾರ್ಡ್ ಅಂತಿದೆ, ಅದು ಎಸ್ ಇರಬೇಕು. ನೋ ಇದ್ರೆ ಫಿಸಿಕಲ್ ಪ್ಯಾನ್ ಬರಲ್ಲ. ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅನ್ನ ಟಿಕ್ ಮಾಡಿ. ಇಲ್ಲಿ STD ಕೋಡ್, ನಿಮ್ಮ ಊರಿನ ಒಂದು STD ಕೋಡ್ ಅನ್ನು ಹಾಕಿ. ಮೊಬೈಲ್ ನಂಬರ್ ಮೇಲ್ ID ಆಲ್ರೆಡಿ ಹಾಕಿದೀವಿ, ಅದು ಹಾಗೆ ಇರುತ್ತೆ. ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ ಬಂದ್ಬಿಟ್ಟು ಆಸ್ ಪರ್ ಆಧಾರ್ ಇರುತ್ತೆ. ಇಲ್ಲಿ ಚೇಂಜಸ್ ಮಾಡಕ್ಕೆ ಅವಕಾಶ ಇರೋದಿಲ್ಲ. ನೀವು ಈ ಸೈನ್ ಥ್ರೂ ಮಾಡಿದ್ರೆ ನಿಮಗೆ ಇದು ಒಂದು ಎಡಿಟ್ ಮಾಡೋ ಅವಕಾಶ ಸಿಗುತ್ತೆ. ಬಟ್ ಇದು ರೆಸಿಡೆನ್ಷಿಯಲ್ KYC ಆಗಿರೋದ್ರಿಂದ ರೆಸಿಡೆನ್ಷಿಯಲ್ ಥ್ರೂನೇ ರೆಸಿಡೆನ್ಷಿಯಲ್ ಅಡ್ರೆಸ್ ಏನಿರುತ್ತೆ ಅದು ಬರುತ್ತೆ. ಇಲ್ಲಿ ಅಪಾಯಿಂಟ್ಮೆಂಟ್ ರೆಪ್ರೆಸೆಂಟೇಟಿವ್ ಅಸೆಸ್ ಅಂತಿದೆ, ಅದನ್ನ ನೋ ಹಾಕಿ. ಇಲ್ಲಿ ನಿಮ್ಮ ಒಂದು AO ಕೋಡ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅದು ಹೇಗೆ ಅಂತ ಅನ್ನೋದಂದ್ರೆ ಇಲ್ಲಿ ನೀವು ಪಿನ್ ಕೋಡ್ ಹಾಕಿದ್ರೆ ಇಲ್ಲಿ ಫಸ್ಟ್ ನಿಮ್ಮ ಒಂದು ಸ್ಟೇಟ್ ಸೆಲೆಕ್ಟ್ ಮಾಡ್ತೀರಿ.
ನೆಕ್ಸ್ಟ್ ನಿಮ್ಮ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ತೀರಿ. ಸೆಲೆಕ್ಟ್ ಮಾಡಿದ್ರೆ ನಿಮ್ಮ EO ಕೋಡ್ ಕೆಳಗೆ ಬಂದಿರುತ್ತೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆ EO ಕೋಡ್ ಇಲ್ಲಿ ಮೇಲೆ ಹೋಗುತ್ತೆ ನೋಡಿ. ಇಲ್ಲಿ ಒಂದು ಪಿನ್ ಕೋಡ್ ಅನ್ನೋದನ್ನ ಹಾಕಿ, ಅಡ್ರೆಸ್ ನಲ್ಲಿ ಪಿನ್ ಕೋಡ್. ನೆಕ್ಸ್ಟ್ ಇಲ್ಲಿ 3 ಕೂಡ ಆಧಾರ್ ಸೆಲೆಕ್ಟ್ ಆಗಿರ್ತಾವ, ಅದು ಹಂಗೆ ಇರಲಿ, ಅದನ್ನೇನು ಚೇಂಜ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಯಾವ್ದು ನಿಮ್ಮ ಪ್ಲೇಸ್ ಇದೆ ಅದು ಹಾಕಿ ಸಬ್ಮಿಟ್ ಮಾಡಿದ್ರೆ ಒಂದು ವೆರಿಫಿಕೇಶನ್ ಫಾರ್ಮ್ ಬರುತ್ತೆ. ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ OTP ಬೇಸ್ಡ್ eKYC ಅಂತಿದೆ, ಅದನ್ನ ಒಂದು ಟಿಕ್ ಆಗುತ್ತೆ. ಇಲ್ಲಿ ನೋಡಿ OTP ಬಂತು, OTP ಹಾಕ್ತಾ ಇದೀವಿ. ವಿತಿನ್ 2 ಅವರ್ಸ್ ಅಲ್ಲಿ ಈ ಪ್ಯಾನ್ ಅನ್ನೋದು ನಿಮ್ಮ ಒಂದು ಮೇಲ್ ಐಡಿ, ಯಾವ ಮೇಲ್ ಐಡಿ ಕೊಟ್ಟಿರ್ತೀರೋ ಅದಕ್ಕೆ ಬಂದಿರುತ್ತೆ ನೋಡಿ. ಈಗ ನಮ್ದು ಒಂದು eKYC ಸಬ್ಮಿಟ್ ಆಯ್ತು. ಮತ್ತೊಂದ್ಸರಿ ಇದನ್ನ NST eKYC ಮಾಡಬೇಕು. ಅದಕ್ಕೆ ಹೋಗಿ ನೀವು ಜಸ್ಟ್ ಇಲ್ಲಿ ಆಧಾರ್ ನಂಬರ್ ಅನ್ನ ಹಾಕಬೇಕು. ಇಲ್ಲಿ ಅಕಸ್ಮಾತ್ ಆಧಾರ್ ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದ್ರೆ ಬಯೋಮೆಟ್ರಿಕ್ ಥ್ರೂ ಕೂಡ ಇದನ್ನ ಮಾಡಬಹುದು. ಕೇವಲ 2 ಅವರ್ಸ್ ಅಲ್ಲಿ ಈ ಒಂದು ಪ್ಯಾನ್ ಕಾರ್ಡ್ ಅನ್ನೋದು ನಿಮಗೆ ಸಿಗುತ್ತೆ. OTP ಹಾಕಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಅಪ್ಲಿಕೇಶನ್ ಅನ್ನೋದು ಜನರೇಟ್ ಆಗುತ್ತೆ. ಈ ಜನರೇಟ್ ಆದ್ರೆ ನಿಮ್ಮ ಕೆಲಸ ಇಲ್ಲಿಗೆ ಮುಕ್ತಾಯ ಆಯ್ತು. ಇಲ್ಲಿಂದ ನೀವೇನು ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಒಂದು 3 ಡೇಸ್ ಅಲ್ಲಿ ಸಾಫ್ಟ್ ಕಾಪಿ ಅವರ ಒಂದು ಒಂದು 2 ಅವರ್ಸ್ ಅಲ್ಲಿ ಅವರಿಗೆ ಸಾಫ್ಟ್ ಕಾಪಿ ಮೊಬೈಲ್ಗೆ ಹೋಗಿರುತ್ತೆ. ಇಲ್ಲಿ ನಾವು ಜಸ್ಟ್ ಪೇಮೆಂಟ್ ಮಾಡೋದು. ಇದು ನಮ್ಮ ವ್ಯಾಲೆಟ್ ಇಂದ ಕಟ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ 107 ರೂಪಾಯಿ ತೋರಿಸ್ತಾ ಇದೆ, ಬಟ್ ನಮಗೆ 96 ಪೈಸಾ ಸಮಥಿಂಗ್ ಅಂದ್ರೆ 97 ರೂಪಾಯಿ ಕಟ್ ಆಗುತ್ತೆ ನೋಡಿ. ಇಲ್ಲಿದೆ ಅಮೌಂಟ್. ಈ ಅಮೌಂಟ್ ನಮ್ಮ ವ್ಯಾಲೆಟ್ ಇಂದ ಡಿಡಕ್ಟ್ ಆಗುತ್ತೆ. ವ್ಯಾಲೆಟ್ ಇಂದ ಅಮೌಂಟ್ ಡಿಡಕ್ಟ್ ಆದ್ರೆ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಕೂಡ ಇಲ್ಲಿ ಸಿಗುತ್ತೆ. ಅದು ಬಂತು ಅಂದ್ರೆ ನಿಮ್ಮ ಒಂದು ಕೆಲಸ ಇಲ್ಲಿಗೆ ಕಂಪ್ಲೀಟ್ ಆದಂಗೆ ಅರ್ಥ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಎಲ್ಲ VLE ಗಳಿಗೆ ಇದನ್ನ ತಲುಪಿಸ್ತೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.